ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವರು ಶರ್ಮಿಳಾ ಅಂತ ಸ್ನೇಹಿತರೆ 44ನೇ ವಯದಲ್ಲಿ ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ವಯ 44 ಆಗಿದ್ರು ಸ್ನೇಹಿತರೆ, ತುಂಬಾ ಸಖತ್ತಾಗಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸ್ನೇಹಿತರೆ. ಇದೇ ರೀತಿ ಪ್ರೊಫೈಲ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂಡಿಯಾಸ್ ಬೆಸ್ಟ್ ಇಕ್ವಿಟಿ ಮ್ಯೂಚುವಲ್ ಫಂಡ್. ಇಂಡಿಯಾದಲ್ಲಿ ಸ್ನೇಹಿತರೆ ಬೆಸ್ಟ್ ಆಗಿರತಕ್ಕಂಥ ಇಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಸ್ನೇಹಿತರೆ ತಾವು ಹಣ ಇನ್ವೆಸ್ಟ್ ಮಾಡುತ್ತಿದ್ದಾರೆ. ಹಣದ ಯಾವುದೇ ಸಮಸ್ಯೆ ಇಲ್ಲ, ಬಳಿ ಬಂದು ಸ್ವಲ್ಪ ಸುಖ ಕೊಟ್ಟರೆ ಖಂಡಿತ ಹಣದ ಸಹಾಯ ಮಾಡುತ್ತೇನೆ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಹೆಸರು ಶರ್ಮಿಳಾ ಅಂತ. ವಯ 44 ನಡೀತಾ ಇದೆ. ಇವಳ ಸಮಸ್ಯೆ ನೋಡಿ, ಯಜಮಾನರು ಮಾಡುವಾಗ ಶಬ್ದ ಬರಲ್ಲ ಎಂದು ಹೇಳಿಕೊಂಡಿದ್ದಾರೆ. ಕಾರಣ ಅವರ ಸೊಂಟದಲ್ಲಿ ಶಕ್ತಿ ಇರೋದಿಲ್ಲ. ಸದ್ಯದ ಇವಳ ಪರಿಸ್ಥಿತಿ ಎಲ್ಲ ಇದ್ದರೂ ತೂತಿಗೆ ಸಮಾಧಾನ ಇಲ್ಲ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಇರೋದು ಸವನೂರಲ್ಲಿ, ಹಾವೇರಿ ಜಿಲ್ಲೆಯಲ್ಲಿ ಬರುತ್ತದೆ. ಆ್ಯಂಡ್ ಇವಳ ಬಯಕೆ ನೋಡಿ, ಹಣ ಕೊಟ್ಟು ಒಂದು ರಾತ್ರಿ ಜೊತೆಗೆ ಕಳೆಯಬೇಕು ಎಂದು ಹೇಳಿಕೊಂಡಿದ್ದಾರೆ. ಸೊ ಒಳ್ಳೆ ಅವಕಾಶ ಇದೆ ಸ್ನೇಹಿತರೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ, ನಂತರ ನಿಮ್ಮ ಅನಿಸಿಕೆ ತಿಳಿಸಿ. 44ರ ಮಹಿಳೆಗೆ ನಿಧಾನವಾಗಿ ಮಾಡಿದರೆ ತೃಪ್ತಿ ಆಗಲ್ಲ ಎಂದು ಹೇಳಿಕೊಂಡಿದ್ದಾರೆ. ಕಾರಣ ಅವಳ ಒಂದು ಬಾವಿಯ ಸುತ್ತಮುತ್ತ ತುಂಬ ಕೊಬ್ಬು ತುಂಬಿಕೊಂಡಿರುತ್ತದೆ. ಸೊ ಈ ಒಂದು ವಯದಲ್ಲಿ ಬಾವಿ ಅಂದರೆ ತೂತು ಸ್ವಲ್ಪ ಅಗಲ ಕೂಡ ಆಗಿರುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಸೊ ಹಾಗಾಗಿ ಎಷ್ಟೇ ಜೋರಾಗಿ ಮಾಡಿದರೂ 44ರ ಮಹಿಳೆಗೆ ಸ್ವಲ್ಪನೂ ಒಂದು ನೋವು ಆಗೋದಿಲ್ಲ. ಸೊ ಶಬ್ದ ಬರುವ ಹಾಗೆ ಮಾಡಿದರೆ ಮಾತ್ರ ತೃಪ್ತಿ ಆಗುತ್ತದೆ ಎಂದು ಶರ್ಮಿಳಾ ಅವರು ತನ್ನ ಒಂದು ಅನುಭವದ ಮಾತನ್ನು ಇಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಒಂದು ವೇಳೆ ನಿಮ್ಮದು ಮಾಡುವ ಸಮಯ ಕಡಿಮೆ ಇದ್ದರೆ ಸೊ ಈ ರೀತಿ ಮಾಡಿ ಎಂದು ಕೆಲವು ಟಿಪ್ಸ್ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಮಾಡುವ ಮುಂಚೆ ಅವಳ ದೇಹದ ಎಲ್ಲ ಭಾಗಕ್ಕೆ ಚೆನ್ನಾಗಿ ಪ್ರೆಸ್ ಮಾಡಿ ಮೊದಲು ದೇಹ ಸಂಪೂರ್ಣವಾಗಿ ಬಿಸಿ ಮಾಡಬೇಕು ಎಂದು ಹೇಳಿದ್ದಾರೆ. ಜೊತೆಗೆ ಜೋತು ಬಿದ್ದ ಬಾಲು ಕೆಂಪು ಆಗುವವರೆಗೆ ಜೋರಾಗಿ ಹಿಂಡಬೇಕು ಮತ್ತು ಗೂಟ ಒಳಗೆ ಎಂಟರ್ ಮಾಡುವ ಮುಂಚೆ ಬೆರಳುಗಳಿಂದ ಚೆನ್ನಾಗಿ ಉಜ್ಜಬೇಕು ಎಂದು ಹೇಳಿಕೊಂಡಿದ್ದಾರೆ. ಈ ಮೇಲಿನ ಕೆಲವು ಸ್ಟೆಪ್ಗಳು ಫಾಲೋ ಮಾಡೋದ್ರಿಂದ ಸೊ ನೀವು ಯಾವುದೇ ಒಂದು ಮಹಿಳೆಗೆ ಸಮಾಧಾನ ಪಡಿಸಬಹುದು ಎಂದು ತನ್ನ ಒಂದು ಟಿಪ್ಸ್ ಇಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇವರು ಸ್ನೇಹಿತರೆ ಇಂಡಿಯಾದಲ್ಲಿ ಬೆಸ್ಟ್ ಇಕ್ವಿಟಿ ಮ್ಯೂಚುವಲ್ ಫಂಡ್ ಆಗಿರ್ತಕ್ಕಂಥ ಆಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲ್ಯಾನ್, ಈ ಒಂದು ಸ್ಕೀಮ್ ಅಥವಾ ಪ್ಲ್ಯಾನಲ್ಲಿ ಸ್ನೇಹಿತರೆ ಹಣ ಇನ್ವೆಸ್ಟ್ ಮಾಡುತ್ತಿದ್ದಾರೆ. ಈ ಒಂದು ಸ್ಕೀಮಲ್ಲಿ ಸ್ನೇಹಿತರೆ ಕೇವಲ 5 ವರ್ಷ ಹಣ ಇನ್ವೆಸ್ಟ್ ಮಾಡಿದರೆ 20% ಒಂದು ಒಳ್ಳೆಯ ಬಡ್ಡಿ ಸಿಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಈ ಒಂದು ಸ್ಕೀಮ್ ಬಗ್ಗೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಯೂಟ್ಯೂಬ್ ಅಥವಾ ಗೂಗಲಲ್ಲಿ ಆಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಸರ್ಚ್ ಮಾಡಿದರೆ ಇನ್ನಷ್ಟು ಮಾಹಿತಿ ಸಿಗುತ್ತೆ. ಆ್ಯಂಡ್ ದ ಆಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲ್ಯಾನ್ ಹ್ಯಾಸ್ ಅ ಲೋವರ್ ಎಕ್ಸ್ಪೆನ್ಸಸ್ ರೇಷಿಯೋ ಕಂಪೇರ್ಡ್ ಟು peers and has delivered above average returns on a 3-year and 5 years basis. Upon peer comparison, it beat its benchmarks index Nifty small cap 250 total returns index and delivered 4 times the returns when compared on 5 years performance basis. ಈ ಒಂದು ಸ್ಕೀಮ್ 5 ವರ್ಷದ ಒಂದು ಸ್ಕೀಮ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಒಳ್ಳೆ ಒಂದು ರಿಟರ್ನ್ ಸಲುವಾಗಿ ಒಂದು ಒಳ್ಳೆ ಹಣ ಬರುತ್ತೆ ಎಂದು ಹೇಳಿಕೊಂಡಿದ್ದಾರೆ. ದ ಆಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡ್ ವಾಸ್ ಲಾಂಚ್ಡ್ ಎ ಡಿಕೇಡ್ ಎಗೋ ಆ್ಯಂಡ್ ಈಸ್ ರನ್ ಬೈ ಆಕ್ಸಿಸ್ ಮ್ಯೂಚುವಲ್ ಫಂಡ್. ದಿಸ್ ಈಸ್ ಆನ್ ಓಪನ್ ಎಂಡೆಡ್ ಫಂಡ್ ವಿತ್ ನೋ ಲಾಕ್ ಇನ್ ಪೀರಿಯಡ್. It attract an exit load of 1% if redeem within a year. 1 ವರ್ಷದ ಒಳಗಡೆ ಸ್ನೇಹಿತರೆ ನೀವು ಹಣ ವಿಡ್ರಾ ಮಾಡಲು ಇಷ್ಟಪಡುತ್ತಿದ್ದಾರೆ. ಸೊ ಕೇವಲ 1% ಅಷ್ಟೇ ಜಮಾ ಮಾಡಿದ ಹಣದಲ್ಲಿ ಕೇವಲ 1% ಅಷ್ಟೇ ವಿಡ್ರಾ ಮಾಡಬಹುದು ಎಂದು ಹೇಳಿಕೊಂಡಿದ್ದಾರೆ.